₹1 ಶಾಂಪೂ ಸಾಕು. ಬೀರಿದಂಥ ಪಾದಗಳು ಸಾಫ್ಟ್ ಆಗುತ್ತೆ, ಮೃದುವಾಗುತ್ತೆ, ಬಿರುಕುಗಳು ಕೂಡಿಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಆ ಚರ್ಮ ಅನ್ನುವಂಥದ್ದು ತುಂಬ ಸಾಫ್ಟ್ ಆಗುತ್ತೆ. ಒಂಥರ ಹೂವನ್ನು ಮುಟ್ಟಿದ ರೀತಿ ನಮ್ಮ ಕಾಲಿನ ಚರ್ಮ ಆಗಲಿಕ್ಕೆ ಇವತ್ತಿನ ಸಿಂಪಲ್ ಆಗಿರೋಂಥ ಮನೆಮದ್ದು ಹೆಲ್ಪ್ ಮಾಡುತ್ತೆ. ಅದರಲ್ಲೂ ಇನ್ನೇನು ಚಳಿಗಾಲ ಕೂಡ ಶುರುವಾಗಿದೆ. ಈ ಒಂದು ಚಳಿಗಾಲದಲ್ಲಿ ವಿಪರೀತ ಚರ್ಮದ ಸಮಸ್ಯೆಗಳು, ಮುಖ, ಕೈ, ಕಾಲು ಚರ್ಮ ಬಿರಿಯೋ ಅಂಥದ್ದು ಈ ರೀತಿ ಆಗ್ತಾ ಇರುತ್ತೆ. ಒರಟಾಗುವಂಥದ್ದು ಈ ರೀತಿಯಾಗಿ ಆಗ್ತಾ ಇರುತ್ತೆ. ಮುಖ್ಯವಾಗಿ ನಮ್ಮ ಪಾದಗಳು ತುಂಬಾ ಬಿರುಕು ಬಿಡ್ತಾ ಇರುತ್ತೆ, ಸೀಳು ಬಿಟ್ಟಿರುತ್ತೆ. ಅಲ್ಲಿ ಕೆಲವೊಬ್ಬರಿಗಂತೂ ತುಂಬ ಪೇಯ್ನ್ ಆಗುತ್ತೆ, ಕೆಲವೊಬ್ಬರಿಗೆ ರಕ್ತ ಬರ್ತಾ ಇರುತ್ತೆ, ಕಾಲು ಊರ್ಲಿಕ್ಕೂ ಕೂಡ ತುಂಬ ಹಿಂಸೆ ಅನ್ನಿಸ್ತಾ ಇರುತ್ತೆ, ವಿಪರೀತ ನೋವಾಗ್ತಾ ಇರುತ್ತೆ. ಪಾದಗಳನ್ನು ಊರಿ ನಡೆದಾಡೋದಕ್ಕೂ ಕೂಡ ತುಂಬಾ ಕಷ್ಟಪಡ್ತಾ ಇರ್ತಾರೆ, ಅಷ್ಟು ಪೇಯ್ನ್ ಆಗ್ತಾ ಇರುತ್ತೆ. ಅಂಥ ಒಂದು ಪಾದಗಳಿಗೆ ಇವತ್ತಿನ ಮನೆಮದ್ದು ಸೂಪರಾಗಿ ವರ್ಕ್ ಆಗುತ್ತೆ. ನೋಡ್ಕೊಂಬರೋಣ. ನೋಡಿ, ಈ ಒಂದು ಸಿಂಪಲ್ ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಹೇಳಿದಾಗೆ ಮೊದಲನೇದಾಗಿ ನಮಗೆ ಬೇಕಾಗಿರೋವಂಥದ್ದು ಶಾಂಪು. ನೀವು ಇದೇ ಶಾಂಪೂನ ತೊಗೊಳ್ಬೇಕು ಅಂತ ಏನಿಲ್ಲ. ನೀವು ಮನೆಯಲ್ಲಿ ರೆಗ್ಯುಲರಾಗಿ ಬಳಸುವಂಥ ಯಾವುದೇ ಒಂದು ಶಾಂಪೂ ಆಗಿರಲಿ 1 ಟೀ ಸ್ಪೂನಷ್ಟು ತೊಗೊಳ್ಬೇಕಾಗತ್ತೆ. ಒಂದು ಬಾರಿಗೆ ನಮಗಿಲ್ಲಿ 1 ಟೀ ಸ್ಪೂನಷ್ಟು ಶಾಂಪೂ ಬೇಕಾಗುತ್ತೆ. ಎರಡು ಪಾದಗಳಿಗೆ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕಲ್ಲ, ಹಾಗಾಗಿ ನಮಗೆ 1 ಟೀ ಸ್ಪೂನಷ್ಟು ಶಾಂಪೂ ಇಲ್ಲಿ ಬೇಕಾಗುತ್ತೆ. ಇದು ಅಲ್ಲಿ ಸೇರಿಕೊಂಡಿರೋವಂಥ ಕೊಳೆ, ಡರ್ಟು, ಒಂದು ಜಿಡ್ಡಿನಂಶ, ಕೊಳೆ ಅಂಶ, ಧೂಳಿನಂಶ ಎಲ್ಲವನ್ನು ತೆಗೆದು ಹಾಕಿ ಆ ಒಂದು ಚರ್ಮವನ್ನು ತುಂಬ ಕ್ಲೀನ್ ಮಾಡಲಿಕ್ಕೆ ಶಾಂಪೂ ಅನ್ನುವಂಥದ್ದು ತುಂಬಾ ಹೆಲ್ಪ್ ಆಗುತ್ತೆ. ಆನಂತರ ನಾನಿಲ್ಲಿ ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆ ರಸನೂ ಕೂಡ ಅಷ್ಟೇ ಅಲ್ಲಿ ಒಂದು ಪಾದಗಳಲ್ಲಿ ಸೇರಿಕೊಂಡಿರುವಂಥ ಕೊಳೆ, ಡರ್ಟು, ಎಣ್ಣೆ ಅಂಶ, ಜಿಡ್ಡಿನಂಶ ಎಲ್ಲವನ್ನು ತೆಗೆದು ಹಾಕಿ ನಮ್ಮ ಚರ್ಮವನ್ನು ತುಂಬ ಕ್ಲೀನ್ ಮಾಡುತ್ತೆ. ಜೊತೆಗೆ ಏನು ಚರ್ಮ ಇರುತ್ತೆ ಅದನ್ನು ಸಾಫ್ಟ್ ಮಾಡಲಿಕ್ಕೂ ಕೂಡ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ನಿಂಬೆಹಣ್ಣಿನ ಮತ್ತು ಈ ಒಂದು ಶಾಂಪೂ ಏನು ಹಾಕಿದ್ವಿ, ಈ ಒಂದು ಮಿಶ್ರಣದೊಟ್ಟಿಗೆ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಅಥವಾ ನೀವು ಅಡುಗೆ ಸೋಡಾ ಕೂಡ ಇಲ್ಲಿ ಸೇರಿಸ್ಕೊಳ್ಬೋದು. ಪಾದಗಳ ಬಿರುಕು ಏನು ಬಿಟ್ಟಿರುತ್ತೆ ಅಲ್ಲಿಯ ಚರ್ಮ ಸಾಫ್ಟ್ ಆಗುತ್ತೆ. ಜೊತೆಗೆ ಆ ಬಿರುಕುಗಳಲ್ಲಿ ಏನು ಕೊಳೆ ತುಂಬಿಕೊಂಡಿರುತ್ತೆ, ಒಂದು ಡರ್ಟ್ ಏನು ಕೂತಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಆ ಚರ್ಮದಲ್ಲಿ ತುಂಬ ಸೇರಿಕೊಂಡಂಥ ಚಿಕ್ಕ ಕೊಳೆ ಕಣಗಳಾಗಿರ್ಬೋದು, ಮಣ್ಣಿನ ಕಣಗಳು, ಇದನ್ನೆಲ್ಲ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ಕ್ಲೀನಾಗಿ ನಮ್ಮ ಒಂದು ಪಾದವನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಒಳ್ಳೆ ಸ್ಕ್ರಬ್ಬರ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ಮಿಶ್ರಣ ಅಂತಲೇ ಹೇಳ್ಬೋದು. ನೋಡಿ, 3 ಪದಾರ್ಥಗಳನ್ನು ನಾವೇನು ಮಾಡಬೇಕಪ್ಪ ಅಂದರೆ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ 3 ಪದಾರ್ಥಗಳು ಚೆನ್ನಾಗಿ ಈ ರೀತಿ ಒಂದು ಒಳ್ಳೆ ಕ್ರೀಮ್ ರೀತಿ ರೆಡಿಯಾಗುತ್ತೆ. ಇದಂತೂ ನೀವು ಮನೆಯಲ್ಲಿ ಮಾಡಿ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ನಾವು ಯಾವುದೇ ಪಾರ್ಲರ್ಗೆ ಹೋಗಿ ನಮ್ಮ ಪಾದಗಳನ್ನು ಕ್ಲೀನ್ ಮಾಡಿಸ್ಕೊಂಡಾಗ ಆ ಒಂದು ಹೊಳಪು, ಸಾಫ್ಟ್ನೆಸ್ಸು ಅಷ್ಟು ಸಿಗೋದಿಲ್ಲ. ಆದರೆ ಮನೆಯಲ್ಲೇ ಮಾಡಿಕೊಂಡಾಗ ಅಂಥ ಹೊಳಪು, ಸಾಫ್ಟ್ನೆಸ್ಸು ನಮಗೆ ಸಿಗ್ತಾ ಹೋಗುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಇನ್ನು ಇದ್ರ ಜೊತೆಗೆ ನಾವು ಇನ್ನೊಂದು ಕ್ರೀಮನ್ನು ಕೂಡ ಇಲ್ಲಿ ರೆಡಿ ಮಾಡ್ಕೊಳ್ಬೇಕು. ಅದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ವ್ಯಾಸ್ಲಿನ್ ತೊಗೊಳ್ತಾ ಇದ್ದೀನಿ. ವ್ಯಾಸ್ಲಿನು ಒಂದು ಅರ್ಧ ಟೀ ಸ್ಪೂನಷ್ಟು ಆದರೆ ಸಾಕಾಗುತ್ತೆ. ವ್ಯಾಸ್ಲಿನನ್ನು ನಾವು ನಮ್ಮ ಕೈ ಚರ್ಮಗಳಿಗೆ ಹಚ್ಕೊಳ್ತಾ ಇರ್ತೀವಿ, ತುಂಬ ಸಾಫ್ಟ್ ಮಾಡುತ್ತೆ, ಒಡೆದಿರೋವಂಥದ್ದನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತಲ್ಲ, ಅದೇ ರೀತಿಯಾಗಿ ಇದನ್ನು ಪಾದಗಳಿಗೆ ಹಚ್ಕೊಂಡಾಗ ಆ ಬಿರುಕುಗಳು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಆನಂತರ ನಾನಿಲ್ಲಿ ಅಲೋವೆರಾ ಜೆಲ್ ತೊಗೊಳ್ತಾ ಇದ್ದೀನಿ. ಫ್ರೆಶ್ ಆಗಿರೋವಂಥದ್ದಿದ್ದರೆ ಖಂಡಿತ ಸೇರಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ. ಇಲ್ಲ ಅಂತಂದರೆ ಈ ರೀತಿ ರೆಡಿಮೇಡ್ ನಿಮಗೆ ಮಾರ್ಕೆಟಲ್ಲಿ ಸಿಗೋವಂಥ ಅಲೋವೆರಾ ಜೆಲ್ ಏನಿರುತ್ತೆ ಅದನ್ನು ಒಂದು ಅರ್ಧ ಟೀ ಸ್ಪೂನಷ್ಟು, ಅದಕ್ಕಿಂತ ಏನು ಜಾಸ್ತಿ ಬೇಕಾಗೋದಿಲ್ಲ, ಒಂದು ಅರ್ಧ ಟೀ ಸ್ಪೂನಷ್ಟು ತೊಗೊಳ್ಳಿ. ಪಾದದ ಚರ್ಮವು ಏನು ರಫ್ ಆಗಿರುತ್ತೆ ಅದನ್ನು ಒರಟಾಗಿರುವಂಥದ್ದನ್ನು ಸಾಫ್ಟ್ ಮಾಡಲಿಕ್ಕೆ, ಮೃದು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಆನಂತರ ನಾನಿಲ್ಲಿ ಒಂದು ವಿಟಮಿನ್ ಇ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ವಿಟಮಿನ್ ಇ ಆಯಿಲ್ ಹಾಕ್ಕೊಳ್ಳೋದ್ರಿಂದ ಚರ್ಮದ ಆರೈಕೆಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಚರ್ಮವನ್ನು ತುಂಬ ಕಾಲು ಪೇಯ್ನ್ ಏನು ಬರ್ತಾ ಇರುತ್ತೆ ಕಡಿಮೆ ಮಾಡಿ ಚರ್ಮವನ್ನು ಮೃದು ಮಾಡುತ್ತೆ. ಒರಟಾಗಿರೋವಂಥ ಬಿರ್ದಿರೋವಂಥ ಪಾದಗಳು ಕೂಡ ಸಾಫ್ಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಪಾದಗಳು ಕೂಡಲಿಕ್ಕೆ, ಆ ಬಿರುಕುಗಳೇನಿರುತ್ತೆ ಅದನ್ನು ಕೂಡಿಸಲಿಕ್ಕೆ, ಆ ಚರ್ಮವನ್ನು ಕೂಡಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ವಿಟಮಿನ್ ಇ ಆಯಿಲು. ಜೊತೆಗೆ ಒಳ್ಳೆ ಶೈನಿಂಗ್ ಬರುತ್ತೆ, ಸಾಫ್ಟ್ ಆಗುತ್ತೆ. ಆನಂತರ ನಾನಿಲ್ಲಿ ಹರಳೆಣ್ಣೆಯನ್ನು ತೊಗೊಳ್ತಾ ಇದ್ದೀನಿ. ಹರಳೆಣ್ಣೆ ಹಾಕ್ಕೊಳ್ಳೋದ್ರಿಂದ ಪಾದಗಳ ಬಿರುಕುಗಳು ತುಂಬ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ, ನೋವು ಕಡಿಮೆ ಆಗುತ್ತೆ, ರಕ್ತ ಬರ್ತಾ ಇರುತ್ತಲ್ಲ ಅದು ಸಹಿತವಾಗಿ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ, ಬಿರಿಯೋದನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ಒರಟು ಚರ್ಮವನ್ನು ಸಾಫ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನು ನೀವು 1 ಅಥವಾ 2 ಬಾರಿ ನೀವು ಹಚ್ಚಿ ನೋಡಿ, ಒಳ್ಳೆಯ ರಿಸಲ್ಟು ನಿಮಗೆ ಮನೆಯಲ್ಲೇ ಸಿಗುತ್ತೆ. ಯಾಕಪ್ಪ ಇದನ್ನು ನಾವು ಇಷ್ಟು ದಿನ ಮಾಡಿಲ್ಲ ಅಂಥೇಳಿ ನೀವೇನೇ ಅಂದ್ಕೊಳ್ತೀರಾ, ಅಷ್ಟು
ಒಳ್ಳೆಯ ರಿಸಲ್ಟನ್ನು ಇದು ನೀಡುತ್ತೆ. ಎಷ್ಟೇ ಬಿರುತು ಅಲ್ಲಿ ರಕ್ತ ಬರ್ತಾ ಇರೋವಂಥ ಒಡೆದಿರುವಂಥ ಪಾದಗಳಾಗಿದ್ದರೂ ನಮ್ಮ ಕಾಲಿನ ಚರ್ಮ ಸಾಫ್ಟ್ ಇಲ್ಲ, ರಫ್ ಆಗಿದೆ, ಒರಟಾಗಿದೆ, ಮುಟ್ಟಿದ್ರೆ ನಮಗೆ ಒಂಥರ ಮುಳ್ಳು ಮುಟ್ಟಿದಂಗೆ ಅನ್ನಿಸ್ತಾ ಇದೆ, ಅಷ್ಟು ಒರಟಾಗಿದೆ ಅನ್ನೋವಂಥ ಪಾದ ಕೂಡ ಸಾಫ್ಟ್ ಮಾಡಲಿಕ್ಕೆ ಇವತ್ತಿನ ಈ ಒಂದು ರೆಮಿಡಿ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾವು ಹಾಕಿರುವಂಥ ಎಲ್ಲ ಪದಾರ್ಥಗಳು ಕೂಡ ಅಷ್ಟೇ ಒಂದು ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ನೀಡೋವಂಥ ಪದಾರ್ಥಗಳು. ಹಾಗಾಗಿ ಇದನ್ನು ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೇನೆ ಅನಿಸುತ್ತೆ ಯಾಕಪ್ಪ ನಾವು ಇಷ್ಟು ದಿನ ಇದನ್ನು ಹಚ್ಚಲಿಲ್ಲ, ನೀವು ಹೊರಗಡೆ ಕ್ರ್ಯಾಕ್ ಕ್ರೀಮೆಲ್ಲ ಏನು ತಂದು ಹಚ್ಕೊಳ್ತೀರಾ ಅದಕ್ಕಿಂತ 100 ಪಟ್ಟಾಗಿ ಒಳ್ಳೆಯ ರಿಸಲ್ಟನ್ನು ನೀಡುತ್ತೆ. ಒಂದೇ ಬಾರಿಗೆ ನಿಮಗೆ ಸೂಪರ್ ಅನಿಸುತ್ತೆ. ಅಷ್ಟು ಒಂದು ಸಾಫ್ಟ್ನೆಸ್ಸು, ಅಷ್ಟು ಉರಿ ಕಡಿಮೆ ಆಗುತ್ತೆ, ನೋವು ಕಡಿಮೆ ಆಗುತ್ತೆ, ಕಾಲು ಊರಲಿಕ್ಕೆ ಆಗ್ತಾ ಇಲ್ಲ ಅನ್ನೋವಂಥವ್ರು ಕೂಡ ಆರಾಮಾಗಿ ನಡೆದಾಡಲಿಕ್ಕೆ ಶುರು ಮಾಡ್ತೀರಾ. ಅಷ್ಟು ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ನೀಡುತ್ತೆ. ನೋಡಿ, ಎರಡು ನಮ್ಮ ಈ ಒಂದು ಕ್ರೀಮ್ಗಳು ಕೂಡ ರೆಡಿಯಾಗಿದೆ. ಇದನ್ನು ಯಾವ ರೀತಿಯಾಗಿ ನಾವು ಅಪ್ಲೈ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ. ಈಗ ನಾವು ಇಡೀ ದಿನ ನಿಂತಿರ್ತೀವಿ, ಇಡೀ ದಿನ ಓಡಾಡ್ತಾ ಇರ್ತೀವಿ, ನಮ್ಮ ಇಡೀ ದೇಹದ ಭಾರ ನಮ್ಮ ಪಾದಗಳ ಮೇಲೆ ಬಿದ್ದಿರುತ್ತೆ. ತುಂಬ ಒಂಥರ ಒಣಗ್ದಂಗೆ ಅನಿಸ್ತಾ ಇರುತ್ತೆ, ಅಲ್ಲಿ ಚರ್ಮ ತುಂಬ ನೋವಾಗ್ತಾ ಇರುತ್ತೆ, ತುಂಬ ಒಂಥರ ಸಾಕಪ್ಪ ಕೂತ್ರೆ ಸಾಕು ಅಂತ ಅನ್ನೋಷ್ಟರ ಮಟ್ಟಿಗೆ ನಮ್ಮ ಪಾದಗಳಿಗೆ ಆಯಾಸ ಆಗಿರುತ್ತೆ. ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ರೀತಿ ನಾವು ಸ್ಕ್ರಬ್ ರೀತಿ ಮಾಡೋದು, ಈ ರೀತಿ ಒಂದು ಒಳ್ಳೆ ಆರೈಕೆ ಮಾಡಿಕೊಂಡಾಗ ಅದಕ್ಕೂ ಕೂಡ ರಿಲ್ಯಾಕ್ಸ್ ಅನಿಸುತ್ತೆ. ಜೊತೆಗೆ ಒಂದು ಪಾದಗಳ ಚರ್ಮ ಸಾಫ್ಟ್ ಆಗುತ್ತೆ, ಒಂಥರ ಹೀಲ್ ಅನಿಸುತ್ತೆ, ತಣ್ಣಗೆ ಅನಿಸುತ್ತೆ, ತಂಪು ಅನಿಸುತ್ತೆ. ಹಾಗಾಗಿ ಈ ಒಂದು ಮೊದಲು ನಾವು ಏನು ಮಾಡ್ಕೊಂಡಿದ್ದೀವಲ್ಲ ಶಾಂಪೂ ಎಲ್ಲ ಹಾಕಿಬಿಟ್ಟು ಮಿಶ್ರಣ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಮಸಾಜ್ ರೀತಿ ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಕೂತಿರೋವಂಥ ಕೊಳೆ, ಡರ್ಟು ಏನೇ ಇದ್ದರೂ ಕೂಡ, ಅಥವಾ ಈ ಡೆಡ್ ಸ್ಕಿನ್ಸ್ ಎಲ್ಲ ಏನು ಅಲ್ಲಿ ಜಮಾ ಆಗಿರುತ್ತಲ್ಲ ಅದೆಲ್ಲ ಕೂಡ ರಿಮೂವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ರೀತಿ ವೇಸ್ಟು ಬ್ರಷ್ ಏನಿರುತ್ತೆ ಅದನ್ನು ತೊಗೊಂಡು ಚೆನ್ನಾಗಿ ಈ ರೀತಿಯಾಗಿ ಉಜ್ತಾ ಬನ್ನಿ. ಈ ರೀತಿ ಉಜ್ತಾ ಬಂದಂಗೆ ಅಲ್ಲಿಯ ಚರ್ಮ ಸಾಫ್ಟ್ ಆಗುತ್ತೆ, ಬೇಡದಲ್ಲೇ ಇರುವಂಥ ಡರ್ಟ್ ಎಲ್ಲ ರಿಮೂವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಆನಂತರ ಈ ರೀತಿ ಉಗುರು ಬೆಚ್ಚಗಿರಬೇಕು ನೀರು, ಉಗುರು ಬೆಚ್ಚಗಿರುವಂಥ ನೀರಲ್ಲಿ ಸ್ವಲ್ಪ ನಿಂಬೆ ರಸ ಹಾಕ್ಕೊಂಬಿಡಿ. ನಾವು ಮೊದಲೇ ಹಾಕಿದ್ದೀವಿ, ಬೇಕಿತ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಕೂಡ ಬರೀ ಉಗುರು ಬೆಚ್ಚಗಿರುವಂಥ ನೀರಲ್ಲಿ ನೀವು ಈ ರೀತಿ ನೀಟಾಗಿ ಕಾಲನ್ನು ವಾಶ್ ಮಾಡ್ಕೊಳ್ಬೇಕು. ಚೆನ್ನಾಗಿ ನೀವು ಮಸಾಜ್ ಏನು ಮಾಡಿರ್ತೀರ ಅದಾದಮೇಲೆ ಈ ರೀತಿ ನೀಟಾಗಿ ನೀವು ಉಗುರು ಬೆಚ್ಚಗಿರೋಂಥ ನೀರಲ್ಲಿ ಕಾಲನ್ನು ತೊಳ್ಕೊಳ್ಬೇಕು. ಆಮೇಲೆ ನಾವೇನು ಮೊದಲೇ ಮಾಡಿ ಇಟ್ಕೊಂಡಿದ್ವಲ್ಲ ಕ್ರೀಮು, ವ್ಯಾಸ್ಲೀನು ಎಲ್ಲ ಹಾಕಿಬಿಟ್ಟು ಹರಳೆಣ್ಣೆ ಎಲ್ಲ, ಆ ಒಂದು ಕ್ರೀಮನ್ನು ಚೆನ್ನಾಗಿ ಕಾಲುಗಳು, ಪಾದಗಳು ಎಲ್ಲನೂ ಚೆನ್ನಾಗಿ ಒರೆಸ್ಕೊಂಡ್ಬಿಟ್ಟು ಈ ರೀತಿ ಪಾದಗಳಿಗೆ, ಕಾಲುಗಳಿಗೆ, ಹಿಮ್ಮಡಿ, ಬೆರಳು ಏನಿರುತ್ತೆ, ಅಂಗಾಲು ಏನಿರುತ್ತೆ ಎಲ್ಲದಕ್ಕೂ ಈ ಒಂದು ಕ್ರೀಮನ್ನು ಚೆನ್ನಾಗಿ ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಈ ರೀತಿ ಮಲಗೋಂಥ ಸಮಯದಲ್ಲಿ ಈ ಒಂದು ಕ್ರೀಮನ್ನು ಹಚ್ಬಿಟ್ಟು ಮಲಗಿ ನೀವು ಬೆಳಗ್ಗೆ ಏಳೋ ಅಷ್ಟರಲ್ಲಿ ನಿಮ್ಮ ಪಾದಗಳು ಸಾಫ್ಟ್ ಆಗಿರುತ್ತೆ, ನೋವು ಕಡಿಮೆ ಆಗಿರುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಎಷ್ಟೇ ಬಿರ್ತು ಅದು ರಕ್ತ ಬರ್ತಾ ಇರಲಿ, ಎಷ್ಟೇ ಪೇಯ್ನ್ ಆಗಿರುವಂಥ ಪಾದಗಳು ಕೂಡ ಸಾಫ್ಟ್ ಆಗುತ್ತೆ, ಅಲ್ಲಿಯ ಚರ್ಮ ತುಂಬ ಮೃದು ಆಗುತ್ತೆ. ಒಂದೇ ಬಾರಿಗೇನೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ನೀವೇ ಬಂದು ಕಮೆಂಟ್ ಮಾಡ್ತೀರಾ, ಅಷ್ಟು ಒಳ್ಳೆಯ ರಿಸಲ್ಟನ್ನು ನೀಡುತ್ತೆ. ಥ್ಯಾಂಕ್ ಯು.